ವೀಕ್ಷಕರೇ, ನೀವು ನೋಡ್ತಿರೋ ವಿ ಟಾಕ್ಸ್. ಇದರ ವಿಷಯ ಬಂದೇನಪ್ಪ ಅಂದರೆ, ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ಗಾದ ಅಪ್ಡೇಟ್ ಸಿಕ್ಕಿದೆ. ಹಾಗೂ ವೋಟಿಂಗ್ ರಿಸಲ್ಟ್ ಬಗ್ಗೆ ಸಹ ನಿಮಗೆ ಪೂರ್ತಿಯಾದ ರಿಸಲ್ಟ್ ತಿಳಿಸ್ಕೊಡ್ತೀನಿ. ಯಾರು ಈ ವಾರ ಮನೆಯಿಂದ ಹೊರಗಡೆ ಹೋಗ್ಬೋದು ಅಂತ ನಿಮಗೆ ರಿಸಲ್ಟ್ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ, ಅವರು ಸಹ ಈ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳಿ ವೀಕ್ಷಕರೇ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ಸೊ ವೀಕ್ಷಕರೇ, ನಿಮಗೆ ಗೊತ್ತಿರ್ಬೋದು, ಸೊ ಈ ವಾರ ಫೈನಲ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ನ ಆಡಿಸಿದ್ದಾರೆ. ಹಾಗೂ ಟಿಕೆಟ್ ಟು ಫಿನಾಲೆ ಪಡೆದವರು ಧನುಷ್ ಅವರು ವೀಕ್ಷಕರೇ. ಅವರು ಕ್ಯಾಪ್ಟನ್ ಆಗಿ ಡೈರೆಕ್ಟ್ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ಏನನ್ಸುತ್ತೆ? ಧನುಷ್ ಅವರು ಡಿಸರ್ವ್ ಇಲ್ಲ, ಯಾರು ನಿಮ್ಮ ಪ್ರಕಾರ ಫೈನಲ್ಗೆ ಹೋಗಬೇಕಾಯಿತು ಅನ್ನೋದು ಕಮೆಂಟ್ ಮಾಡಿ. ಅಶ್ವಿನಿ ಅವರು ಹೇಗೆ ಕ್ಯಾಪ್ಟನ್ಸಿ ಫೈನಲ್ ಟಾಸ್ಕಿಗೆ ಬಂದರು ಅನ್ನೋದಂತೂ ನನಗೆ ಗೊತ್ತಾಗ್ತಾಯಿಲ್ಲ ವೀಕ್ಷಕರೇ. ಸೊ ನಿಮ್ಗೇನಾದ್ರು ಗೊತ್ತಾಗಿದ್ದರೆ ದಯವಿಟ್ಟು ತಿಳಿಸ್ಕೊಡಿ. ಏನಕ್ಕಪ್ಪ ಅಂದರೆ ಅವರು ಒಂದು ಟಾಸ್ಕ್ ಆಡಲಿಲ್ಲ, ಒಂದು ಡೈರೆಕ್ಟ್ ಟಾಸ್ಕ್ ಆಡಲಿಲ್ಲ, ಡೈರೆಕ್ಟ್ ಅವ್ರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಎಂಟ್ರಿ ಕೊಡ್ತಾರೆ. ಅದು ಹೇಗೆ ಸಾಧ್ಯ ಅನ್ನೋದನ್ನ ನನಗಂತೂ ಅರ್ಥ ಆಗ್ತಾಯಿಲ್ಲ. ಬಿಗ್ ಬಾಸ್ ಅವ್ರಿಗೆ ಅಶ್ವಿನಿ ಅವರು ಕ್ಯಾಪ್ಟನ್ ಆಗಬೇಕಾಗಿತ್ತು. ಸೊ ಆದ್ದರಿಂದ ಅವ್ರನ್ನ ಪ್ರಮೋಟ್ ಮಾಡೋಕ್ಕೋಸ್ಕರ ಅವರು ಮುಂದೆ ತಳ್ಳಿದ್ದಾರೆ ಅಂತ ಹೇಳ್ಬೋದು. ಅವ್ರಿಗೋಸ್ಕರ ಜೋಡಿ ಟಾಸ್ಕ್ನು ಸಹ ಆಡಿಸಿದ್ರು. ಇಲ್ಲ ಅಂದರೆ ರಾಶಿಕಾ ಆ ಟಾಸ್ಕ್ನ ಗೆದ್ದು ಅವರು ಮುಂದೂಡಿತಾಯಿದ್ರು ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಅಶ್ವಿನಿ ಅವ್ರಿಗೆ ಸ್ವಲ್ಪ ಫೇವರಿಸಮ್ ತೋರಿಸಿದ್ರ ಬಿಗ್ ಬಾಸ್ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ವೀಕ್ಷಕರೇ, ನಿಮ್ಮ ಪ್ರಕಾರ. ಸೊ ಇವತ್ತಿನ ಸಂಡೇ ಎಪಿಸೋಡಲ್ಲಿ ಯಾವುದೆಲ್ಲ ವಿಷಯವಾಗಿ ಕ್ಲಾಸ್ ತೊಗೋಬೋದು ಕಿಚ್ಚ ಸುದೀಪು ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ವೀಕ್ಷಕರೇ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋಂಥ ವೀಡಿಯೋಸ್ಗಳಲ್ಲಿ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರಿಗೆ ಕಿಚ್ಚನ ಚಪ್ಪಾಳೆ ಈ ವಾರ ಸಿಕ್ಕಿದೆ ಹಾಗೂ ಈ ವಾರ ಗಿಲ್ಲಿಯವ್ರಿಗೆ ಕ್ಲಾಸ್ ತೊಗೋತಾರ ಕಿಚ್ಚ ಅವರು ಇಲ್ವಾ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಾರ ಡಬಲ್ ಎಲಿಮಿನೇಷನ್ ಇದೆಯಾ ಇಲ್ವಾ ಅದ್ರ ಬಗ್ಗೆಯೂ ಸಹ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ನಮ್ಮ ಪ್ರಕಾರ ಅಪ್ಡೇಟ್ ಬಂದಿರೋದು ಏನಪ್ಪ ಅಂದರೆ, ಈ ವಾರ ಡಬಲ್ ಎಲಿಮಿನೇಷನ್ ಇರಲ್ಲ, ಸಿಂಗಲ್ ಎಲಿಮಿನೇಷನ್ ಇರುತ್ತೆ. ಸೊ ನೆಕ್ಸ್ಟ್ ವೀಕ್ ಏನಿದೆ ಅದು ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ವೀಕ್ಷಕರೇ. ಸೊ ಮಿಡ್ ವೀಕಲ್ಲಿ ಯಾರನ್ನಾರು ಮನೆಯಿಂದ ಹೊರಗಡೆ ಕರ್ಕೊ ಹೋಗ್ಬೋದು. ಸೊ ತನಿಷಾನ ಹೇಗೆ ಕರ್ಕೊ ಹೋಗಿದ್ರು ಕಳೆದ ಸೀಸನ್ನು, ಅದೇ ರೀತಿಯಾಗಿ ಈ ಸೀಸನ್ನು ಸಹ ಯಾರು ಒಬ್ಬರನ್ನ ಕರ್ಕೊ ಹೋಗ್ತಾರೆ. ಸೊ ಅಲ್ಲಿ ಸ್ವಲ್ಪ ಡಿಸೈಡಿಂಗ್ ಆಗುತ್ತೆ. ಸೊ ಯಾರೆಲ್ಲ ಫೈನಲ್ಗೆ ಹೋಗ್ತಾರೆ, ಯಾರೆಲ್ಲ ಫೈನಲ್ಗೆ ಹೋಗಲ್ಲ ಅನ್ನೋದನ್ನ ಅಲ್ಲೇ ಡಿಸೈಡ್ ಆಗುತ್ತೆ ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಗಿಲ್ಲಿಯವರ ಈ ವಾರದ ವರ್ತನೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಒಂದು ವರ್ಡಲ್ಲಿ ಕಮೆಂಟ್ ಮಾಡಿ ನೋಡೋಣ ಹೇಗೆ ಕಮೆಂಟ್ ಮಾಡ್ತೀರಾ ಅಂತ. ಗಿಲ್ಲಿ ಫ್ಯಾನ್ಸ್ ಚಾನಲ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಷಯಕ್ಕೆ ಬಂದರೆ ವೋಟಿಂಗ್ ರಿಸಲ್ಟ್. ಸೊ 5 ಜನ ನಾಮಿನೇಟ್ ಆಗಿದ್ದರು. ಸೊ ಅದರಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಯಾರಿಗೆ ಜಾಸ್ತಿ ವೋಟ್ ಬಂದಿದೆ ಅಂತ ನಿಮಗೆ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ಅದೇ ರೀತಿಯಾಗಿ ಫೈನಲ್ ಶನಿವಾರದ ಫೈನಲ್ ವೋಟಿಂಗ್ ರಿಸಲ್ಟ್ ಬಗ್ಗೆ ನೋಡೋದಾದರೆ ವೀಕ್ಷಕರೇ, ಸೊ ಅನ್ಎಕ್ಸ್ಪೆಕ್ಟೆಡ್ ಸ್ಪತ್ತಿಗೆ ಜಾಸ್ತಿ ವೋಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಅವರು ಏನು ಮನೇಲಿ ಕೆಲಸ ಮಾಡ್ತಾಯಿಲ್ಲ, ಆದರೂ ಸಹ ಅವರಿಗೆ ಜಾಸ್ತಿ ಸಪೋರ್ಟ್ ಸಿಗ್ತದೆ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ಕೊನೆ ಸ್ಥಾನದಲ್ಲಿ ನೋಡ್ಕೊ ಹೋಗೋಣ. ಸೊ ಯಾರಿಗೆಲ್ಲ ಎಷ್ಟು ವೋಟ್ಗಳು ಸಿಕ್ಕಿದೆ ಅಂತ ನಿಮಗೆ ನಾನು ಕಳೆದ ವಿಡಿಯೋದಲ್ಲಿ ತುಂಬ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ. 5ನೇ ಸ್ಥಾನದಲ್ಲಿ ಯಾರೆಲ್ಲ ಇದ್ದಾರೆ ಅಂತ. ಅವರೇ 5ನೇ ಸ್ಥಾನದಲ್ಲಿ ಇರೋದು ವೀಕ್ಷಕರೇ. ಅದು ಯಾರಪ್ಪ ಅಂದರೆ ಧ್ರುವಂತ್ ಅವರು. ಸೊ ಇವ್ರಿಗೆ ಎಷ್ಟಪ್ಪ ವೋಟ್ಗಳು ಸಿಕ್ಕಿದೆ ಅಂದರೆ 3.5 ಲಕ್ಷ ವೋಟ್ಗಳು ಸಿಕ್ಕಿದೆ. ಈ ವಾರ ಇವರು ಮನೆಯಿಂದ ಹೊರಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ವೀಕ್ಷಕರೇ. ಏನಕ್ಕಪ್ಪ ಅಂದರೆ ಇವ್ರಿಗೆ ಕಡಿಮೆ ವೋಟ್ ಸಿಕ್ಕಿದೆ. ಇವರ ಮನೆಯಲ್ಲಿ ಏನಿದೆ ಪರ್ಫಾರ್ಮೆನ್ಸ್ ಅದು ಸ್ವಲ್ಪ ಡೌನ್ ಆಗಿದೆ ಈ ವಾರ ಅಂತ ಹೇಳ್ಬೋದು. ಇನ್ನು 4ನೇ ಸ್ಥಾನದಲ್ಲಿ ಅದು ಯಾರಪ್ಪ ಅಂದರೆ ಅಶ್ವಿನಿ ಅವರು. ಸೊ ಇವ್ರಿಗೆ 4.5 ಲಕ್ಷ ವೋಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಇವ್ರಿಗೂ ಸಹ ಒಳ್ಳೆ ಸಪೋರ್ಟ್ ಸಿಗ್ತಿದೆ. ಇವರು ಸಹ ಸ್ವಲ್ಪ ಡೇಂಜರ್ ಝೋನಲ್ಲಿ ಇದ್ದರೆ, ಆದರೂ ಬಿಗ್ ಬಾಸ್ ಅವರು ಇವ್ರನ್ನ ಮನೆಯಿಂದ ಹೊರಗಡೆ ಕಳಿಸಲ್ಲ ವೀಕ್ಷಕರೇ, ತಲೆಗೆಡ್ಸ್ಕೊಬಿಡಿ. ಇನ್ನು 1ನೇ ಸ್ಥಾನದಲ್ಲಿ ಅದು ಯಾರಪ್ಪ ಅಂದರೆ ಅದು ರಾಶಿಕಾ ಅವರು ವೀಕ್ಷಕರೇ. ಸೊ ರಾಶಿಕಾ ಅವ್ರಿಗೆ ಎಷ್ಟಪ್ಪ ವೋಟ್ಗಳು ಸಿಕ್ಕಿದೆ ಅಂದರೆ ಅದು 7.5 ಲಕ್ಷ ವೋಟ್ಗಳು ಸಿಕ್ಕಿದೆ ವೀಕ್ಷಕರೇ. ನೀವಂತೂ ತುಂಬ ವೋಟ್ ಸಪೋರ್ಟ್ ಮಾಡಿದ್ದೀರಾ ಅಂತ ಹೇಳ್ಬೋದು. ಯಾರೆಲ್ಲ ರಾಶಿಕಾಗೆ ವೋಟ್ ಹಾಕಿದ್ದೀರಾ ಕಮೆಂಟ್ ಮಾಡಿ. 2ನೇ ಸ್ಥಾನದಲ್ಲಿರೋದು ಸ್ಪಂದನ ಅವರು. ಸೊ ಇವ್ರಿಗೆ 6.5 ಲಕ್ಷ ವೋಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಸ್ಪಂದನಾಗೆ ವೋಟ್ ಹಾಕಿದ್ದೀರಾ ಅವರು ಸಹ ಕಮೆಂಟ್ ಮಾಡಿ. ಇನ್ನು 3ನೇ ಸ್ಥಾನದಲ್ಲಿ ಕ್ಯಾಪ್ಟನ್ ಆಗಿರೋ ಫಿನಾಲೆಗೆ ಸೆಲೆಕ್ಟ್ ಆಗಿರೋ ಕಂಟೆಸ್ಟೆಂಟ್ ಅದು ಧನುಷ್ ಅವರು. ಸೊ ಇವ್ರಿಗೆ ಎಷ್ಟಪ್ಪ ವೋಟ್ಗಳು ಸಿಕ್ಕಿದೆ ಅಂದರೆ 4.5 ಲಕ್ಷ ವೋಟ್ಗಳು ಸಿಕ್ಕಿದೆ ವೀಕ್ಷಕರೇ. ಸೊ ಇವ್ರಿಗೆ ಯಾರೆಲ್ಲ ವೋಟ್ ಮಾಡಿದ್ದೀರಾ ಅವರು ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ. ಸೊ ನನಗೆ ಆವಾಗಲೇ ತಿಳಿದು ಬರುತ್ತೆ ಯಾರೆಲ್ಲ ಇವ್ರಿಗೆ ವೋಟ್ ಹಾಕಿದ್ದೀರಾ ಅಂತ. ನಿಮ್ಮ ಪ್ರಕಾರ ಯಾರು ಈ ವಾರ ಮನೆಯಿಂದ ಹೊರಗಡೆ ಹೋಗಬೇಕು, ರೀಸನ್ ಜೊತೆ ಕಮೆಂಟ್ ಮಾಡಿ ವೀಕ್ಷಕರೇ. ಎಷ್ಟು ಕಮೆಂಟ್ ಬರುತ್ತೆ ನೋಡೋಣ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ, ಅವರು ಸಹ ಈ ವಾರ ಇದ್ರ ಬಗ್ಗೆ ತಿಳ್ಕೊಳ್ಳಿ, ಯಾವ ವೋಟಿಂಗ್ ರಿಸಲ್ಟ್ ಬಗ್ಗೆ ತಿಳ್ಕೊಳ್ಳಿ ವೀಕ್ಷಕರೇ. ಸೊ ದಯವಿಟ್ಟು ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ವೀಕ್ಷಕರೇ. ನೀವು ಇಲ್ಲಿ ಗಂಟ ವಿಡಿಯೋನ ನೋಡಿದ್ದೀರಾ ಅಂದರೆ ನಿಮಗೆ ಪಕ್ಕಾ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನೀವೆಲ್ಲ ವಿಡಿಯೋ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1K ಸಬ್ಸ್ಕ್ರೈಬ್ ಅಂತೂ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇನ್ನು 5K ಸಬ್ಸ್ಕ್ರೈಬರ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ ವೀಕ್ಷಕರೇ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ವೀಕ್ಷಕರೇ.